ವೈದ್ಯೋ ನಾರಾಯಣ ಹರಿ ಅನ್ನೋ ಮಾತಿದೆ. ಅಂತಹ ವೈದ್ಯರನ್ನು ಸನ್ಮಾನಿಸೋದು ಕಡಿಮೆ. ಆದರೆ ಆ ಕೆಲಸವನ್ನ ವಿಜಯ ಕರ್ನಾಟಕ ಪತ್ರಿಕೆ ಮಾಡಿದೆ. ಗಣನೀಯ ಸೇವೆ ಮತ್ತು ಕೊಡುಗೆ ನೀಡಿರುವ ಬೆಂಗಳೂರಿನ ಸುತ್ತಮುತ್ತಲಿರುವ ಜಿಲ್ಲೆಗಳ 24 ಸಾಧಕ ವೈದ್ಯರನ್ನ ವಿಜಯ ಕರ್ನಾಟಕ ಗುರುತಿಸಿದೆ. ಅವರೆಲ್ಲರಿಗೂ ಗೌರವವನ್ನು ಸಲ್ಲಿಸಿದೆ. ಜೊತೆಗೆ ಸಾಧಕರ ಸಾಧನೆಯ ಪುಸ್ತಕವನ್ನ ಬಿಡುಗಡೆ ಮಾಡಿದೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಾಧನೆಗೈದ ವೈದ್ಯರನ್ನ ಗೌರವಿಸಲು ಗಣ್ಯರು ಕೂಡ ಬಂದಿದ್ರು. ಕಾರ್ಯಕ್ರಮದಲ್ಲಿ ಗಣ್ಯರು ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ನಮಸ್ಕಾರ. Are the doctors, top doctors we are seeing here, and Vijay Karnataka and part of Times Group, we are so happy to put a spotlight for a change from business leaders, from Bollywood leaders, from sandalwood celebrities. We are putting a spotlight on the doctors, on the healthcare professionals, and I'm very, very happy to see not only the doctors but also their families, and I'm seeing people from 3 generations, and this makes me happy because when I attend ET Awards for Corporate Excellence, it's a very, very business function. The doctors of districts in and around Bangalore, I'm so happy to see a family atmosphere because Vijay Karnataka stands for family. It stands for the traditional values in our society, in Karnataka, and therefore we are very happy that we are all celebrating this momentous occasion as a family, and I wish they will continue doing that in the future. Thank you very much. ಅನ್ನದಾತ ಸುಖೀಭವ ಆದ ನಂತರ ಈಗ ವೈದ್ಯೋ ನಾರಾಯಣೋ ಹರಿಹಿ ಅಂತ. ಅನ್ನದಾತ ಬೆಳೆದಂಥ ಅನ್ನವನ್ನ ಹೇಗೆ ತಿನ್ನಬೇಕು, ಎಷ್ಟು ತಿನ್ನಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರದು ಅದನ್ನು ಹೇಳುವಂತಹ ಪ್ರತ್ಯಕ್ಷ ದೇವರುಗಳು ಇದ್ರೆ ಅದು ವೈದ್ಯರು ಅಂತ. ನೀವು ಮಾಡುವಂತಹ ಆ ಕೆಲಸದ ಮೂಲಕ ಈ ಸಮಾಜವನ್ನು ಆರೋಗ್ಯವಾಗಿ ಇಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥ ನಂಬಿಕೆ ವಿಜಯ ಕರ್ನಾಟಕ ಪತ್ರಿಕೆ ಇದ್ದು ಇವತ್ತು ನೀವೆಲ್ಲರೂ ಕೂಡ ನಮ್ಮ ಆಹ್ವಾನವನ್ನು ಮನ್ನಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ನಿಮಗೆಲ್ಲರೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರಿ ಇವತ್ತಿನ ಈ ಕಾರ್ಯಕ್ರಮ ನೀವು ಇನ್ನಷ್ಟು ಉತ್ಕೃಷ್ಟವಾದಂತಹ ಸೇವೆಯನ್ನ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಾಜವನ್ನು ಆರೋಗ್ಯವಾಗಿ ಇಡುವಂತಹ ಸಂಕಲ್ಪ ಮಾಡೋದಕ್ಕೆ ಪ್ರೇರಣೆ ಆಗಲಿ ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡು ಮನವಿಯನ್ನು ಮಾಡಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಉತ್ತಮ ಕೆಲಸಕ್ಕೆ ಹೆಚ್ಚಿನ ಆದ್ಯತೆ ನಮ್ಮ ಮಾಧ್ಯಮದಲ್ಲಿ ಸಿಕ್ಕರೆ ಹೆಚ್ಚು ಉತ್ತಮ ಕೆಲಸ ಆಗುತ್ತೆ ಅಂತ ನನ್ನ ವಿಶ್ವಾಸ. ನಾನು ಈ ಹಿಂದೆ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಯಾಗಿದೆ. ಸುಮಾರು 1.5 ವರ್ಷ ವೈದ್ಯರ ಜೊತೆಗೆ ಖಾಸಗಿ ಮತ್ತು ಸರ್ಕಾರಿ 2 ಕ್ಷೇತ್ರದಲ್ಲಿ ಬಹಳ ಹತ್ತಿರದಿಂದ ಕೆಲಸವನ್ನು ಮಾಡಿದ್ದೀನಿ. ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಯುನೈಟೆಡ್ ನೇಷನ್ಸ್ ಇಂದ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 2030 ಎಂದು ಪ್ರಕಟಿಸಲಾಗಿದೆ. ಬೈ 2030 ನಮ್ಮ ಇಡೀ ಗ್ಲೋಬಲ್ ಲೆವೆಲ್ ಅಲ್ಲಿ ಆರೋಗ್ಯದ ಉತ್ತಮ ಫಲಿತಾಂಶ ನಾವು ಎಲ್ಲರೂ ಸೇರಿ ತೋರಿಸಬೇಕಾಗ್ತದೆ ಅಂತ ತಮಗೆ ಗೊತ್ತಿರುವ ವಿಷಯ. ಈ ಒಂದು ಬೆಳವಣಿಗೆ ಆಗಬೇಕಾದ್ರೆ ಕೇವಲ ವೈದ್ಯರು ಮಾಡ್ತಾರೋ ಅಥವಾ ಕೇವಲ ಸರ್ಕಾರ ವತಿಯಿಂದ ಆಗತ್ತೆ ಅಂತ ಸರಿಯಲ್ಲ. ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಮಾತ್ರ ಆ ಗುರಿಯನ್ನ ನಾವು ಮುಟ್ಲಿಕ್ಕೆ ಸಾಧ್ಯವಿದೆ. ಡಾಕ್ಟರ್ ಪೇಷಂಟ್ ರೇಷಿಯೋ ಇಸ್ ವೆರಿ ಲೋ. ವಿ ವಾಂಟ್ ಮೋರ್ ಅಂಡ್ ಮೋರ್ ಡಾಕ್ಟರ್ಸ್ ಟು ಬಿ, and we want that more and more people getting access to the best advice to make themselves healthy. Otherwise, whatever wealth, whatever GDP, whatever growth, development we talk about, it is of no use unless we all have good health. So 3 cheers to good health of all of you, and through you good health to the entire state of Karnataka. Thank you. ತಾಯಿ ಜನ್ಮ ಕೊಟ್ಟರು ಕೂಡ ತಾಯಿಯಿಂದ ತಾಯಿಯ ಮಡಿಲಿಗೆ ತಲುಪಿಸುವಂತ ಕಾರ್ಯ ಮಾಡೋದು ಒಬ್ಬ ವೈದ್ಯ. ಆ ವೈದ್ಯ ದೇವರಿಗೆ ಸಮಾನ. ನಾವೆಲ್ಲ ಸಣ್ಣ ವಯಸ್ಸವರಿದ್ದಾಗ ನಾವು ಡಾಕ್ಟರ್ ಶಾಪ್ ಹೋಗೋಕೆ ಎದುರ್ಕೊಳ್ತಾ ಇದ್ವಿ. ಅಂದ್ರೆ ಡಾಕ್ಟರ್ ಶಾಪೇ ಹಂಗಿರೋದು ಒಂಥರ ಅಲ್ಲ, ಔಷಧಿಗಳು ಇದು ಎಲ್ಲ ಒಂಥರ ಇದು ನಮ್ಗೊಂಥರ ಭಯ ಆಗೋದು. ಹೋಗಿದ ತಕ್ಷಣ ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ. ಇಲ್ಲ ನಮ್ಮ ಮನೇಲಿ ನಮ್ಮ ತಾಯಿ ನಮ್ಗೆ ಊಟ ಮಾಡಿಸ್ಬೇಕಾದ್ರೆ ಎದುರಿಸ್ತಾ ಇದ್ದು ಇಂಜೆಕ್ಷನ್ ಕೊಡ್ಸ್ಬಿಡ್ತೀನಿ ನೋಡು ಊಟ ಮಾಡಿ ಸರಿಯಾಗಿ ಅನ್ನೋರು. ಅಂದ್ರೆ ಆ ಥರದೊಂದು ಭಯ ಹುಟ್ಟಿಸೋರು. ಭಯ ಆಯ್ತು ನಮ್ಗೆಲ್ಲ. ನಮಗೆ ಸುಸಜ್ಜಿತವಾದ ಬಹಳ ಖರ್ಚು ಮಾಡುವ ಹಾಸ್ಪಿಟಲ್ಗಳಿದೆ, ಆದ್ರೆ ನಮ್ಮಲ್ಲಿ ಹೆಲ್ತೇ ಇಲ್ಲ ರೀ.
ನಮಗೆ ಹೆಂಗ್ ಭಯ ಬಂದ್ಬಿಟ್ಟಿದೆ, ಇವಾಗ ಏನಾದ್ರು ಹೋಗ್ಬೇಕಾದ್ರೆ ದೊಡ್ಡ ಹಾಸ್ಪಿಟಲ್ಗೆ ಹೋಗಕ್ಕೆ ಬಹಳ ಆಸೆ, ಬಿಲ್ ಎಷ್ಟು ಬರುತ್ತೋ ಅಂತ ಕೂಡ ಅಷ್ಟೇ ಕಷ್ಟ. ಪಾಪ ಅವರಷ್ಟು ಕಟ್ಟಿರ್ತಾರೆ, ತಪ್ಪೇನಿಲ್ಲ ಬಿಲ್ ಕೊಡೋದ್ರಲ್ಲಿ, ಆದ್ರೆ ಒಂದ್ ಸ್ವಲ್ಪ ಕಷ್ಟನೂ ಆಗ್ತಿರುತ್ತೆ, ಮನಸ್ಸಲ್ಲಿ ಭಯನೂ ಆಗ್ತಿರುತ್ತೆ. ವಿಜಯ ಕರ್ನಾಟಕ ನಿಮ್ಮಲ್ಲಿ ಒಳ್ಳೆಯವರು ಯಾರು ಅಂತವರನ್ನ ಆರಿಸಿ ಇಲ್ಲಿ ತಂದು ಕುಳ್ಳಿರಿಸಿ ನಿಮ್ಮೆಲ್ಲರ ಬಗ್ಗೆ ಅತೀವವಾದ ಗೌರವ ಇದೆ. ಆ ದೇವರ ಸ್ಥಾನದಲ್ಲಿ ನೀವು ನಿಲ್ತೀರಿ, ಆ ದೇವರುಗಳನ್ನ ಸನ್ಮಾನ ಮಾಡೋ ಸ್ಥಾನದಲ್ಲಿ ಟೈಮ್ಸ್ ಗ್ರೂಪ್ ನಿಲ್ತಾ ಇದೆ. ಇವರಿಗೂ ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ನಾನು ಇವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ಡಾಕ್ಟರ್ ಆಗೋದೇ ಒಂದು ದೊಡ್ಡ ಅಚೀವ್ಮೆಂಟ್. ಸೊ ಅದಕ್ಕೆ ನಮ್ಗೆ ಸ್ವಲ್ಪ ಕಷ್ಟ ಅಂತ ಹೇಳಿ ನಾವು ಸ್ವಲ್ಪ ಸೈಡಲ್ಲೇ ಬಂದು ಡೈರೆಕ್ಟರ್ ಆಗ್ಬಿಟ್ಟೆ ನಾನು. ಅಂತ ಡಾಕ್ಟರ್ಗಳಿಗೆ ಅವ್ರು ಮಾಡಿರುವಂಥ ಅಚೀವ್ಮೆಂಟ್ಗೆ, ಯಾಕಂದ್ರೆ ಸಮಾಜದಲ್ಲಿ ಆರೋಗ್ಯ ಅನ್ನೋದು ತುಂಬಾ ಮುಖ್ಯ. ಅದೇ ಇವತ್ತು ಸಮಾಜದಲ್ಲಿ ಇಲ್ಲದೆ ಇರತಕ್ಕಂಥದ್ದು, ಮಾನಸಿಕವಾಗಿ ಆಗ್ಬೋದು, ದೈಹಿಕವಾಗಿ ಆಗ್ಬೋದು. ಬಿ ಪಾಸಿಟಿವ್ ಅಂತ ಹೇಳ್ತಾರೆ, ಬಟ್ ನಾವು ಪಾಸಿಟಿವ್ನೆಸ್ ಸ್ವಲ್ಪ ಕಡಿಮೆನೆ. ಬದುಕೋದಕ್ಕೆ ಒಂದು ಹೋಪ್ ಅಂತಂದ್ರೆ ಎಂಥ ಸಮಸ್ಯೆಗಳು ಬಂದರೂ ಕೂಡ ಫಸ್ಟ್ ನಾವು ನಂಬೋದು ಡಾಕ್ಟರ್ನ. ಸೊ ಅಂತ ಅದ್ಭುತವಾದಂಥ ಡಾಕ್ಟರ್ಸ್ಗಳಿದ್ದೀರಿ, ಅಚೀವ್ ಮಾಡಿರುವಂಥವ್ರು. ಅಂತ ವೈದ್ಯರಿಗೆ, ಅಂತ ಸಾಧಕ ವೈದ್ಯರಿಗೆ ಇವತ್ತು ವಿಜಯ ಕರ್ನಾಟಕ ಒಂದು ಅದ್ಭುತವಾದಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ, ಇಲ್ಲಿ ನಮಗೆ ಬೆಂಗಳೂರು ಆಗ್ಬೋದು, ಈ ಥರದ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ತುಂಬಾ ಎಕ್ಸ್ಪೋಜರ್ ಇರುತ್ತೆ, ಡಾಕ್ಟರ್ಸ್ ಆಗ್ಬೋದು, ಈ ಪ್ರತಿಯೊಬ್ಬರಿಗೂ ಕೂಡ. ಆದರೆ ಇನ್ನೂ ಸ್ವಲ್ಪ ವಿಲೇಜ್ ಕಡೆ ಹೋದಾಗ ಆ ಎಕ್ಸ್ಪೋಜರ್ ಕಮ್ಮಿ ಇರುತ್ತೆ. ಎಷ್ಟೋ ಜನ ಡಾಕ್ಟರ್ಸ್ಗಳು ಹಳ್ಳಿಲಿ ಹೋಗಿ ಸೇವೆಯನ್ನು ಕೊಡ್ತಾ ಇರ್ತಾರೆ. ಅಂತ ಡಾಕ್ಟರ್ಸ್ಗಳನ್ನು ಕೂಡ ರೆಕಗ್ನೈಸ್ ಮಾಡಿ ಅಂಥವ್ರಿಗೆ ಪ್ರಶಸ್ತಿಯನ್ನು ಕೊಡೋದ್ರಿಂದ ಇನ್ನೂ ಹೆಚ್ಚು ಒಳ್ಳೆ ಕೆಲಸ ಮಾಡೋದಕ್ಕೆ ಒಂದು ದೊಡ್ಡ ಉತ್ತೇಜನವನ್ನು ಕೊಡುತ್ತೆ ಅದು. ಸೊ ಅಂತ ಕೆಲಸಗಳಾಗಲಿ. ಸೊ ವಿಜಯ ಕರ್ನಾಟಕ ಕಡೆಯಿಂದ ಅದ್ಭುತವಾಗಿ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಹಾಯ ಹಸ್ತವಿಲ್ಲದೆ ಯಾವುದೇ ವ್ಯವಸ್ಥೆಗಳಿಲ್ಲದೆ ಸೇವೆ ಸಲ್ಲಿಸೋದು ಕಷ್ಟಕರ. ಈಗ ವಿಜಯ ಕರ್ನಾಟಕ ಪತ್ರಿಕೆ ಗುರುತಿಸಿರೋ 24 ಸಾಧಕ ವೈದ್ಯರಿಗೂ ಕೂಡ ಯಾವುದಾದ್ರೂ ಬ್ಯಾಕ್ ಸಪೋರ್ಟ್ ಇದ್ದೇ ಇರುತ್ತೆ. ಮುಂದಿನ ಕನಸು ಇರುತ್ತೆ. ಬನ್ನಿ ಸಾಧಕರ ಸ್ಪೀಚ್ ಅಲ್ಲಿ ಏನೆಲ್ಲ ಅಡಗಿದೆ ಅನ್ನೋದನ್ನ ನೋಡೋಣ. So at outset I would like to thank the Times Group, Vijay Karnataka group for giving and recognizing the work of all the doctors, and actually it increases our responsibility and in the society to serve better and better for the improvement of the healthcare of the society. Most of us are locked into our chambers while working and nobody recognizes us, and we really have we express our lot of thanks to the Times of India group for recognizing our valuable work. Thank you very much. And the message for the youth is, work is always worship. One must work very hard. There is no shortcut to success. That's very important. Doctors are not their own drum beaters. Through the press, we will be known throughout the state. Kaveri is born in Coorg, but it flows through and through. There should be some guiding force. So the service is born in us, and it should get propaganda and flow through the state and the nation. That's where Vijay Karnataka has helped us. Thank you very much for this. Thank you. ಇವತ್ತು ಈ ಒಂದು ಸಮಾರಂಭ ಇಲ್ಲದೆ ಇದ್ದಿದ್ರೆ ನಾವು ನಮ್ಮ ಜೊತೆ, ನಮ್ಮ ಪೇಷಂಟ್ಗಳ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಇರ್ತಿದ್ವಿ. ಅದನ್ನು ಬಿಟ್ಟು ಹೊರಗಡೆ ಬಂದು ಇನ್ನೂ ಸ್ವಲ್ಪ ಪ್ರಪಂಚ ಇದೆ ನೋಡಿ, ಇಲ್ಲೆಲ್ಲ ಹೇಗಿದೆ ಅಂತ ತೋರಿಸೋಕ್ಕೆ ಮೊದಲು ಕಾರಣಕರ್ತರು ನಮ್ಮ ವಿಜಯ ಕರ್ನಾಟಕ ಗ್ರೂಪು. ಅವ್ರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನ ತಲುಪಿಸ್ತೀನಿ. ಈ ಪ್ರಶಸ್ತಿಗಳು ಏನಾಗ್ತದೆ ಅಂತಂದರೆ ಮನುಷ್ಯನಿಗೆ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ನೀಡುತ್ತೆ, ನಮಗೆ ಒಂದು ಅಧಿಕಾರವನ್ನು ಕೊಟ್ಟಂಗಾಗುತ್ತೆ ಸಮಾಜದಲ್ಲಿ. ಮತ್ತು ಅದು ಒಂದು ನಾವು ಏನು ಕೆಲಸ ಮಾಡ್ತಿದ್ವಿ ಅದಕ್ಕೆ ಒಬ್ಬರು ಯಾರೋ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ವಿಜಯ ಕರ್ನಾಟಕ ಖಂಡಿತವಾಗಿ ಶ್ಲಾಘನೀಯ ಕೆಲಸ ಮಾಡಿದೆ, ಅವರಿಗೆ ಅಭಿನಂದನೆಗಳು. This is very important. You are recognizing the doctors who are outside the Bangalore. So in Bangalore you will get all facilities, everything, whatever you want. But what we get in district headquarters with the limited resources, we need to work on that. And this award means that your responsibility has increased. You need to work more hard and do more social services. Thank you. ಯೂತ್ಗೆ ಒಂದೇ ಮೆಸೇಜ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಅಲ್ಲಿ ಆ ಗೋಲ್ಡನ್ ಅವರ್ ಅಂತ ಇರುತ್ತೆ. ಎನಿ ಪೇಷಂಟ್ಸ್ ಆನ್ ದ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ವಿದಿನ್ 1 hour, 1.5 hours ದೇ ಶುಡ್ ರೀಚ್ ದ ಹಾಸ್ಪಿಟಲ್. ಅದನ್ನು ನೀವು ಕಾನೂನು ರೀತಿಯಲ್ಲಿ ನಮಗೇನು ತೊಂದರೆ ಆಗುತ್ತದೆ ಅಂತ ಮರೆತು ಆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಪೇಷಂಟ್ಸ್ನ ಆದಷ್ಟು ಹತ್ತಿರದ ಯಾವುದೇ ಆಸ್ಪತ್ರೆ ಇರ್ಬೋದು, ಅದು ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಹತ್ತಿರದ ಹಾಸ್ಪಿಟಲ್ಸ್ಗೆ ಆ ಪೇಷಂಟ್ಸ್ಗೆ ನೀವು ಸಹಾಯ ಮಾಡಿ 108 ಇಲ್ಲ ಹತ್ತಿರದ ಯಾವುದೋ ವೆಹಿಕಲಲ್ಲಿ ಶಿಫ್ಟ್ ಮಾಡಿ
ಅವರಿಗೆ ಸಹಾಯ ಮಾಡುವುದಾಗಿ ನನ್ನ ಒಂದು ಕೋರಿಕೆ. ಈಗಿನ ವೈದ್ಯರಿಗೆ ಸರ್ಕಾರದಿಂದ ಬಹಳಷ್ಟು ಕಾನೂನುಗಳ ತೊಡಕುಗಳಾಗಿದೆ. ನಾವು ವೈದ್ಯರಾಗಿ ಕೆಲಸ ಮಾಡ್ತಿದ್ದಾಗ ಯಾವುದೇ ಕಾನೂನುಗಳಿರಲಿಲ್ಲ. ಇವಾಗ 17 ಕಾನೂನುಗಳು ಬರ್ತಾ ಇದೆ. ವೈದ್ಯರು ಕೆಲಸ ಮಾಡೋದು ಕಷ್ಟ ಆಗ್ತಾ ಇದೆ. ನಾವು ಮಾಡಿದಾಗ ಏನೂ ಇರಲಿಲ್ಲ. ಈಗಿನ ಹೊಸ ವೈದ್ಯರಿಗೆ ತೊಂದರೆ ಆಗ್ತಿದೆ. ಏನು ಅಚೀವರ್ಸ್ ಇದ್ದಾರೆ ಅವರೆಲ್ಲರೂ ಅವ್ರ ಲೈಫಲ್ಲಿ ತುಂಬ ಅವ್ರ ಪರ್ಸ್ನಲ್ ಜೀವನನ ಕಾಂಪ್ರಮೈಸ್ ಮಾಡಿಕೊಂಡು ಸಮಾಜಕ್ಕಾಗಿ ಪೇಷಂಟ್ಸ್ಗಾಗಿ ಕೆಲಸ ಮಾಡಿರ್ತಾರೆ. ಹಾಗಾಗಿ ಡಾಕ್ಟರ್ಸ್ಗೆ ಒಂದು ಒಳ್ಳೆಯ ಉತ್ತಮ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ. ಪಬ್ಲಿಕ್ಕು ಕೂಡ ಡಾಕ್ಟರ್ಸ್ ಜೊತೆ ಇತ್ತೀಚೆಗೆ ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಯಾರೋ ಒಬ್ಬರು ಕಳ್ತನ ಮಾಡಿದ್ದಾರೆ ಅಂದರೆ ಎಲ್ಲರೂ ಕಳ್ರೆ ಅನ್ನೋ ಒಂದು ಭಾವನೆಯಲ್ಲಿ ಜನಗಳಿದ್ದಾರೆ. ದಯವಿಟ್ಟು ಅದು ತಪ್ಪು ಕಲ್ಪನೆ. ಸೊ ಹಾಗಾಗಿ ಪಬ್ಲಿಕ್ ಡಾಕ್ಟರ್ಸ್ ಬಗ್ಗೆ ಸ್ವಲ್ಪ ವಿಶೇಷವಾದ ಗೌರವ ಇಟ್ಟಿರಬೇಕು ಅಂತ ಹೇಳಲಿಕ್ಕೆ ಈ ಮೂಲಕ ಬಯಸ್ತೀನಿ. ನನ್ನ ಹುಟ್ಟು ಸ್ಥಳವಾದ ಶ್ರೀನಿವಾಸಪುರಕ್ಕೆ ಪ್ರಥಮವಾಗಿ ಒಂದು ಸರ್ಜಿಕಲ್ ಹಾಸ್ಪಿಟ್ಲು ಸ್ಟಾರ್ಟ್ ಮಾಡಿದಾಗ ದುಃಖ ಆಯಿತು, ನಾನು ಸಕ್ಸಸ್ ಆಗ್ತೀನಾ ಇಲ್ವಾ ಅಂತ. ಯಾಕೆಂದರೆ ಇಟ್ಸ್ ಎ ರಿಯಲ್ ಚಾಲೆಂಜ್. ರೂರಲ್ ಏರಿಯಾನಲ್ಲಿ ಒಂದು ಸರ್ಜಿಕಲ್ ಹಾಸ್ಪಿಟ್ಲ್ ಓಪನ್ ಮಾಡೋದು ರಿಯಲ್ ಚಾಲೆಂಜ್. ಈಗ ಹೇಳ್ತಾ ಇದ್ದೀನಿ, ದಯವಿಟ್ಟು ಯುವ ಪೀಳಿಗೆಗೆ ಯಾವುದೇ ಒಂದು ಇಂಜರಿಕೆ ಇಲ್ದಿರ ನಾವು ಕಾರ್ಪೊರೇಟ್ ಸೆಟಪ್ಪಿಂದ ಬಿಟ್ಟು ತಮ್ಮ ಹುಟ್ಟು ಸ್ಥಳಗಳಿಗೆ ಹೋಗಿ ತಮ್ಮ ಹುಟ್ಟಿದ ಒಂದು ಜಾಗದಲ್ಲಿ ಒಂದು ಹಾಸ್ಪಿಟಲ್ ಮಾಡಿದ್ರೆ ಖಂಡಿತ ಸಮಾಜ ರೆಕಗ್ನೈಸ್ ಮಾಡ್ತದೆ. ವೆರಿ ಹ್ಯಾಪಿ and I'm very surprised that I'm the only lady doctor here to be honored. I'm very much happy and I feel very proud to receive this award, the Achievers of Karnataka Award. I thank them for their efforts in recognizing us, the small town doctors, and honoring us. And my message to the youth is, in life, have an aim and work towards it and achieve it, and in whatever field it may be, you leave your footmarks and you leave your message so that the following generation will pick it up and take it forward. ಸಮಾಜದಲ್ಲಿರ್ತಕ್ಕಂಥವ್ರಿಗೆ ಒಂದು ಮೆಸೇಜ್ ಏನಂತ ಅಂತಂದರೆ, ನಾವು ಮೊದಲು ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು, ಅದ್ರ ಕಡೆ ಗಮನ ಕೊಡಬೇಕು. ಫಸ್ಟು ನಮ್ಮ ಆರೋಗ್ಯನ ಕಾಪಾಡಿಕೊಂಡು ನಾವು ಚೆನ್ನಾಗಿ ಫಿಟ್ಟಾಗಿದ್ದರೆ ವಿ ಕ್ಯಾನ್ ವರ್ಕ್ ಆ್ಯಂಡ್ ವಿ ಕ್ಯಾನ್ ಡೂ ಎನಿಥಿಂಗ್ ಅನ್ನೋದು ಒಂದು ಮೊದಲನೇ ಸಂದೇಶ. ಎರಡನೇದು, ನಾವು ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ, ಇಲ್ಲಿ ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದಲ್ಲಿ ನಮ್ಮ ದೇಶದ ಎಲ್ಲ ಸೌಕರ್ಯಗಳನ್ನು ಉಪಯೋಗಿಸ್ಕೊಂಡು ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರ ಸೇವೆ ಮಾಡಬೇಕು ಅಂತ ಹೇಳ್ತೀನಿ. ಏನಂದರೆ ಸಮ್ವೇರ್ ದ ಟ್ರಸ್ಟ್ ಬಿಟ್ವೀನ್ ದ ಡಾಕ್ಟರ್ ಆ್ಯಂಡ್ ಪೇಷಂಟ್ ಕಳೆದೋಗ್ತಾ ಇದೆ. ದರ್ ಇಸ್ ಅ ಮಿಸ್ಟೇಕ್ ಫ್ರಮ್ ಡಾಕ್ಟರ್ಸ್, ದರ್ ಇಸ್ ಅ ಮಿಸ್ಟೇಕ್ ಫ್ರಮ್ ಪೇಷಂಟ್ಸ್. ವಿ ಶುಡ್ ವರ್ಕ್ ಹಾರ್ಡ್ ಟು ಎರೇಸ್ ದಿಸ್ ಮಿಸ್ಟ್ರಸ್ಟ್. ಯಾವುದೇ ಒಂದು ಕಾರ್ಡಿಯಾಕ್ ಹಾಸ್ಪಿಟಲ್ಗೆ ಹೋಗಿ ಅಟ್ಲೀಸ್ಟ್ ಮಂತಲ್ಲಿ ಮಿನಿಮಮ್ 2 to 3 ಕೇಸಸ್ ಈ ಥರದ ಕೇಸಸ್ ಬರ್ಬೋದು. ದಿಸ್ ಮಿಸ್ಟ್ರಸ್ಟ್ ಇಸ್ ಡೆವಲಪಿಂಗ್. ಓಕೆ, ಡಾಕ್ಟರ್ನ ಪೇಷಂಟ್ ಟ್ರಸ್ಟ್ ಮಾಡಲ್ಲ, ಪೇಷಂಟ್ನ ಡಾಕ್ಟರ್ಗಳು ಟ್ರಸ್ಟ್ ಮಾಡೋದು ಬಿಟ್ಬಿಟ್ಟಿದ್ದಾರೆ. ಇದು ಒಳ್ಳೆ ಪೇಷಂಟಾ, ಇದು ಕೆಟ್ಟ ಪೇಷಂಟಾ, ಇದು ಒಳ್ಳೆ ಡಾಕ್ಟ್ರಾ, ಇನ್ನು ಕೆಟ್ಟ ಡಾಕ್ಟ್ರಾ. ಈ ಒಂದು ಮಿಸ್ಟ್ರಸ್ಟ್ನ ನಾವು ದೂರ ಮಾಡಲಿಕ್ಕೆ ಮೇನ್ ಥಿಂಗ್ ವಾಟ್ ವಿ ಹ್ಯಾವ್ ಟು ವರ್ಕ್ ಆನ್ ಈಸ್ ಹೆಲ್ತ್ ಎಜುಕೇಷನ್. ಮೆಸೇಜ್ ಏನಂದರೆ, ನಾನು ಡಾಕ್ಟರ್ಸ್ಗೆ ಬರೀ ರೋಗಿಗಳ ಆರೋಗ್ಯಕ್ಕಿಂತ ಅವರ ಆರೋಗ್ಯನೂ ನೋಡ್ಕೋಬೇಕು. ಏಕೆಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ ಅಂತ ಮೋಸ್ಟ್ ಆಫ್ ದ ಯಂಗರ್ 25 years 35 years ಎಲ್ಲ MI ಆಗ್ತಾ ಇದೆ. ಸೊ ಅವರು ಡಾಕ್ಟರ್ಸು ಕೂಡ ತಮ್ಮ ಆರೋಗ್ಯದ ಕಡೆನೂ ಗಮನ ಹರಿಸ್ಬೇಕು ಅಂತ ಕೇಳಿ. ಪ್ರತಿಯೊಬ್ಬರಿಗೂ ಸಹ ಕೆಲಸ ಮಾಡುವಾಗ ಸಾವಿರಾರು ಸಮಸ್ಯೆಗಳು ಬರ್ತಾ ಇರ್ತವೆ. ಎಷ್ಟೇ ಸಮಸ್ಯೆಗಳು ಬಂದರೂ ಸಹ ಎದೆಗುಂದದೆ ನಾವು ಕರ್ತವ್ಯಗಳನ್ನು ನಿರ್ವಹಿಸಿದರೆ ನಾವು ಸಮಾಜಕ್ಕೆ ಹೆಚ್ಚಿನದನ್ನು ಮಾಡಲಿಕ್ಕಾಗತ್ತೆ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. At the outset, at first, I would like to thank Times Group and Vijay Karnataka for honoring us. As an anesthetist, we are rarely recognized, and it feels very great for me to get honored. Thank you so much. I thank Times and Vijay Karnataka for honoring all of us. Anyway, with this, I also congratulate all the doctors who have been awarded with this. With a small note, work hard, things will fall in line. All the best. 21 ವರ್ಷದಿಂದ ವೈದ್ಯಕೀಯ ಸೇವೆ ನೀಡ್ತಾ ಬಂದಿದ್ದೀನಿ. 21 ವರ್ಷದಲ್ಲಿ 12 ಸಾರಿ ಒಂದು ಬ್ಲಡ್ ಬ್ಯಾಂಕ್ ಮಾಡಬೇಕು ಅಂತ ಟ್ರೈ ಮಾಡಿ ಸೋತು ಇವಾಗ ಮಾಡಿದ್ದೀನಿ. ನಾವು ಎಮರ್ಜೆನ್ಸಿ ಬ್ಲಡ್ ಬ್ಯಾಂಕ್ ಅಂದಾಗ ನಾನು ಇಲ್ಲ ಮೈಸೂರು ಕಳಿಸ್ಬೇಕಾಗಿತ್ತು, ಮಂಡ್ಯ ಕಳಿಸ್ಬೇಕಾಗಿತ್ತು, ಬೆಂಗಳೂರಿಗೆ ಹೋಗಬೇಕಾಗಿತ್ತು, ಮಿನಿಮಮ್ 4 hours ಬೇಕಾಗಿತ್ತು. ಕನಿಷ್ಠ 10ರಿಂದ 15 ಪೇಷಂಟ್ಸು ನನ್ನ ಕಣ್ಣು ಮುಂದೆ ಸತ್ತಾಗ ಅವತ್ತು ನಾನು ಡಿಸೈಡ್ ಮಾಡಿದ್ದು ಏನಾದರೂ ಮಾಡಿ ಚನ್ನಪಟ್ಟಣದಲ್ಲಿ ಒಂದು ಬ್ಲಡ್ ಬ್ಯಾಂಕ್ ಮಾಡಬೇಕು ಅಂತ. ನಾನು ಖಾಸಗಿ ವೈದ್ಯನಾದರೂ
ನಾನು ಆಪರೇಷನ್ಗಳು ಮಾಡಿರೋದೆಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೇ. ನಾನು ಲೆಪ್ರೋಸ್ಕೋಪಿಕ್ ಸರ್ಜನ್ನು. ಪಾಪ್ಯುಲೇಷನ್ ಪ್ರಾಬ್ಲಮ್ ಬಹಳ ಇತ್ತಾಗ. ಪಾಪ್ಯುಲೇಷನ್ ಪ್ರಾಬ್ಲಮ್ ಇದಂದರೆ ಇದಕ್ಕೆ ಫ್ಯಾಮಿಲಿ ಪ್ಲ್ಯಾನಿಂಗ್ಗೆ ತಕ್ಕದಂತೇಳಿ ನಾನು ಲೆಪ್ರೋಸ್ಕೋಪಿ ಕಲ್ಕೊಂಡು ಲೆಪ್ರೋಸ್ಕೋಪಿ ಜರ್ಮನಿಂದ ತರ್ಕೊಂಡು ಶುರು ಮಾಡಿದೆ. ಇದುವರೆಗೂ ಸತತವಾಗಿ ಮಾಡ್ತಾನೇ ಇದ್ದೀನಿ. ನಾನು 5.5 ಲಕ್ಷ ಆಪ್ರೇಷನ್ಸ್ ಮಾಡಿದ್ದೀನಿ. ಚಿಕ್ಕ ಮಕ್ಕಳು ಎಲ್ಲ ಬಂದಿದ್ದಾರೆ. ಅವರಿಗೆ ನನ್ನ ಇದೇನು ಅಂದರೆ, ದಯವಿಟ್ಟು ಹಣದ ಹಿಂದೆ ಹೋಗಬೇಡಿ, ವಿದ್ಯೆ ಹಿಂದೆ ಹೋಗಿ ವಿದ್ಯೆ ಕಲೀರಿ. ಹಾಗೆ ಹಣ ನಿಮಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ಆಮೇಲೆ ದೇಶ ಸೇವೆ, ಸಮಾಜ ಸೇವೆ, ಬಡವರ ಸೇವೆ ಮಾತ್ರ ಮರೆಯಬೇಡಿ. ನಾವು MBBS ಇಲ್ಲಿ ಮಾಡ್ತೀವಿ. MBBS ಮಾಡೋಕ್ಕೆ ನಮ್ಮ ಸರ್ಕಾರ ಎಷ್ಟು ಖರ್ಚು ಮಾಡುತ್ತೆ? ನಮಗೆ ಒಂದು ಡಾಕ್ಟರ್ ಆಗಬೇಕು ಅಂದರೆ ಸರ್ಕಾರ ತುಂಬ ಖರ್ಚು ಮಾಡುತ್ತೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾವು ಇಂಟರ್ನ್ಶಿಪ್ ಮಾಡ್ತೀವಿ, ಪೇಷಂಟ್ ಮೇಲೆ ಕಲಿತೀವಿ. ಅದು ಎಷ್ಟು ಖರ್ಚು ಮಾಡುತ್ತೆ? ಅದು ಪೇಷಂಟ್ನ ಕಲಿಬೇಕು ಅಂದರೆ ನಾವು ಪೇಷಂಟ್ ನಮಗೆ ಒಂಥರ ಸಬ್ಜೆಕ್ಟ್ ಥರ ಅವರಿಂದ ನಾವು ಕಲಿತೀವಿ. ಆವಾಗ ಅಪ್ಪ ಹೇಳಿದ್ರೆ, ಇಲ್ಲಿ ಕಲ್ತು ಇಲ್ಲಿನ ಜನದ ಮೇಲೆ ಅದನ್ನು ನೀನು ಋಣ ತೀರಿಸಬೇಕು. ಇಲ್ಲ ನಮ್ಮ ಟೈಮ್ ನಾವು ಆ ಟೈಮಲ್ಲಿ ಹೊರಗಡೆ ಹೋಗ್ಬೋದು, ಬಹಳಷ್ಟು ದುಡ್ಡು ದುಡಿಬೋದಾಗಿತ್ತು. ಬಟ್ ಈಗ ನಾವು ಪಡ್ತಿರೋ ಸಂತೋಷ, ಈ ಥರ ಒಂದು ರೆಕಗ್ನಿಷನ್ನು, ಅದು ನೋಡಿ ತುಂಬ ಸಂತೋಷ ಆಗಿದೆ. ಥ್ಯಾಂಕ್ ಯು. Prevention is better than cure. Stress, it will be common in our lifestyle. But how to take as a stress? It will be two kinds of stress. There is a positive stress as well as negative stress. Whole world has accepted yoga as one of the international yoga day. Yoga is becoming number one. All other countries are accepting yoga. But our Indians, we are the owners of yoga, but we are not practicing any yoga. ಒಂದು MBBS ಮಾಡೋದು ಅಂದರೆ 1 ವರ್ಷ 2 ವರ್ಷ PUC ಅಲ್ಲ. MBBS ಆದರೆ 5 ವರ್ಷ, ಅದಾದಮೇಲೆ PG ಆದರೆ ಪ್ರಿಪ್ರೇಷನ್ ಸೇರಿ 4 ವರ್ಷ, ಅದಾದಮೇಲೆ MCH ಓದಬೇಕು ಅಂದ್ರೆ 4 ವರ್ಷ. ಸೊ ಎಲ್ಲ ಇಂಜಿನಿಯರ್ಗಳು ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಡಾಕ್ಟ್ರ್ ಇನ್ನೂ ಮನೆಗೆ ರೂಮಲ್ಲಿ ಬೀಗ ಹಾಕೊಂಡು ಓದ್ತಾ ಇರ್ತಾನೆ. ಸೊ ಹಿಂಗೆ 10 ವರ್ಷ 12 ವರ್ಷ ಮಗಳು ಡಾಕ್ಟರ್ ಆಗಬೇಕು ಅಂದ್ರೆ ಅವ್ರನ್ನ ಸಪೋರ್ಟ್ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಹಂಗೆ ಸಪೋರ್ಟ್ ಮಾಡಿ ಎಲ್ಲ ತಂದೆ ತಾಯಿಗಳಿಗೂ ಕೂಡ ಈ ಅವಾರ್ಡ್ ಸೇರಬೇಕು. ಒಬ್ಬ ಡಾಕ್ಟರ್ ಸಕ್ಸಸ್ ಆಗಬೇಕು ಅಂದರೆ ಎಲ್ಲ ಫ್ಯಾಮಿಲಿ ಬ್ಯಾಕಪ್ ಇದ್ದರೆ ಮಾತ್ರನೇ ಆಗೋದು. ಆ್ಯಂಡ್ ನನ್ನ ಮೆಸೇಜ್ ಒಂದೇ, ಒಂದು ಕೆಲಸ ಮಾಡೋದಕ್ಕೆ 100 ದಾರಿ ಇರುತ್ತೆ. ನಿಮಗೆ ಬೇಕಾಗಿರೋದು ಮುಖ್ಯನೇ ನಿಮ್ಮ ಗುರಿ ಮತ್ತು ನಿಮ್ಮ ತತ್ವಗಳು. ಫಿಟ್ನೆಸ್ ಆಫ್ ಹೆಲ್ತ್ ಇಸ್ ಅ ಕೀ ವರ್ಡ್ ಟುಡೇ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಪ್ರತಿನಿತ್ಯ ವ್ಯಾಯಾಮ, ನಿಯಮಿತ ಆಹಾರ ಸೇವನೆ, ಇವುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿದರೆ ಸಂತೋಷದ ಜೀವನ ನಡೆಸಬಹುದು ಎಂಬುದು ನನ್ನ ಒಂದು ಸಂದೇಶ. I was the first doctor in the family. There was no inspiration. It was just a process, a journey. 1ನೇ ಕ್ಲಾಸಿಂದ 10ನೇ ಕ್ಲಾಸು, ಫಸ್ಟ್ PUC, ಸೆಕೆಂಡ್ PUC, ನೆಕ್ಸ್ಟ್ ಏನು MBBS ಅಷ್ಟೇ. ಇದೇ ರೀತಿ ವಿಜಯ ಕರ್ನಾಟಕ ಪತ್ರಿಕೆ ಹಲವಾರು ಕ್ಷೇತ್ರಗಳಿಂದ ನಾನಾ ಸಾಧಕರನ್ನ ಗುರುತಿಸಲಿ, ಇದೇ ರೀತಿ ಸಾಧಕರನ್ನ ಗೌರವಿಸಿ ಪ್ರೋತ್ಸಾಹಿಸಲಿ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.